ಒದಗಿಸಿಕೊಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಚಿಟಗುಪ್ಪ, ಹಲಸೂರು, ಕಮಲಾನಗರ 3 ಹೊಸ ತಾಲೂಕು, 3 ತಾಲೂಕಿಗೆ ಪ್ರಜಾಸೌಧವನ್ನ ಮಂಜೂರು ಮಾಡಲಿಕ್ಕೆ ಸರ್ಕಾರ ಲಕ್ಷ್ಯದಿಂದ ಇವತ್ತು ಮಂಜೂರಾತಿ ಪತ್ರವನ್ನ ಒದಗಿಸಿಕೊಡ್ತಾ ಇದ್ದೇವೆ. ಕೊಪ್ಪಳ ಜಿಲ್ಲೆಯಲ್ಲಿ 3 ತಾಲೂಕು, ಕೂಕನೂರು, ಕನಕಗಿರಿ, ಕಾರಟಗಿ 3 ಕಡೆಗೆ ಪ್ರಜಾಸೌಧವನ್ನ ಮಂಜೂರಿಸಿ ಅವರಿಗೆ ಆದೇಶ ಪತ್ರವನ್ನು ಒದಗಿಸಿಕೊಡ್ತಾ ಇದ್ದೇವೆ. ಯಾದಗಿರಿಯಲ್ಲೂ ಕೂಡ 3 ತಾಲೂಕು, ತದನಂತರ ರಾಯಚೂರು, ವಡಗೇರ, ಗುರುಮಿಟ್ಕಲ್, ಹುಣಸಗಿ 3 ತಾಲೂಕಿಗೂ ಪ್ರಜಾಸೌಧವನ್ನ ಮಂಜೂರು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒದಗಿಸಿಕೊಡ್ತಾ ಇದ್ದೇವೆ. ರಾಯಚೂರು ಜಿಲ್ಲೆ, ಅದಾದ ನಂತರ ವಿಜಯನಗರ, ರಾಯಚೂರಿನಲ್ಲಿ ಮಸ್ಕಿ, ಸಿರವಾರ 2 ತಾಲೂಕಿಗೆ ಪ್ರಜಾಸೌಧವನ್ನ ಮಂಜೂರಾತಿ ಮಾಡಿದ್ದೇವೆ. ವಿಜಯನಗರ, ಅದಾದ ನಂತರ ಕೊಡಗು, ಅದಾದ ನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆ. ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರು ಹೊಸ ತಾಲೂಕು ಮಂಜೂರಾಗಿರ್ತಕ್ಕಂಥದಕ್ಕೆ ಆದೇಶ ಪತ್ರ. ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರ ಮತ್ತು ಕಮ್ಮನಪೇಟೆ 2 ತಾಲೂಕಿಗೆ ಮಂಜೂರು ಮಾಡಿದ್ದೇವೆ. ಬೆಂಗಳೂರು ದಕ್ಷಿಣ, ನಂತರ ಬೆಳಗಾವಿ, ನಂತರ ಧಾರವಾಡ, ನಂತರ ಮೈಸೂರು, ಬಾಗಲಕೋಟೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು, ಹಾರೋಹಳ್ಳಿ ಹೊಸ ತಾಲೂಕು, ಹಾರೋಹಳ್ಳಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು, ಕಾಗವಾಡಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು. ಧಾರವಾಡ, ಮೈಸೂರು, ಬಾಗಲಕೋಟೆ, ಗದಗ, ಹಾವೇರಿ, ವಿಜಯಪುರ. ಧಾರವಾಡದಲ್ಲಿ ಅಣ್ಣಾವರ ಹೊಸ ತಾಲೂಕು, ಅಣ್ಣಾವರಕ್ಕೆ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಅದೇ ರೀತಿ ಮೈಸೂರಿನಲ್ಲಿ ಸರಗೂರು ನೂತನ ತಾಲೂಕು, ಸರಗೂರಿಗೂ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬಾಗಲಕೋಟೆ ಇಳಕಲ್ ಹೊಸ ತಾಲೂಕು, ಇಳಕಲ್ಗೂ ಗದಗದಲ್ಲಿ ಗದಗ, ಹಾವೇರಿ, ವಿಜಯಪುರ. ಮುಂದೆ ನೆಕ್ಸ್ಟ್ ಗದಗದಲ್ಲಿ ಗಜೇಂದ್ರಗಡ ನೂತನ ತಾಲೂಕು, ಅಲ್ಲಿಗೂ ಕೂಡ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಹಾವೇರಿಯಲ್ಲಿ ರಟ್ಟಿಹಳ್ಳಿ, ಚೇಂಜ್ ಮಾಡಿಕೊಂಡಿದ್ದೇವೆ. ಹಾವೇರಿಯಲ್ಲಿ ರಟ್ಟಿಹಳ್ಳಿ, ಗದಗದಲ್ಲಿ ಗಜೇಂದ್ರಗಡ. ವಿಜಯಪುರ ಜಿಲ್ಲೆ ಅಂದ್ರೆ ಬಿಜಾಪುರ, ವಿಜಯಪುರದಲ್ಲಿ ತಾಳಿಕೋಟೆ ಮತ್ತು ಕೊಲ್ಹಾರ್ 2 ಕಡೆ ಈಗ ನಾವು ಮಂಜೂರು ಮಾಡಿದ್ದೇವೆ. ನೆಕ್ಸ್ಟ್ ಚಿಕ್ಕಮಗಳೂರು, ಚಾಮರಾಜನಗರ, ನಂತರ ಚಿಕ್ಕಬಳ್ಳಾಪುರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳಸ ಹೊಸ ತಾಲೂಕು, ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಮತ್ತು ಕೊಲ್ಹಾರ್. ಇಲ್ಲಿ ಚಿಕ್ಕಮಗಳೂರು, ಚಿಕ್ಕಮಗಳೂರಿನಲ್ಲಿ ಕಳಸ ತಾಲೂಕಿಗೆ ಮಂಜೂರು ಮಾಡಿದ್ದೇವೆ ಪ್ರಜಾಸೌಧ. ಚಾಮರಾಜನಗರದಲ್ಲಿ ಹನೂರು ಹೊಸ ತಾಲೂಕು, ಹನೂರಿಗೆ ಪ್ರಜಾಸೌಧ ಮಂಜೂರು ಮಾಡಿದ್ದೇವೆ. ನಂತರ ಚಿಕ್ಕಬಳ್ಳಾಪುರ, ನಂತರ ದಾವಣಗೆರೆ ಮತ್ತು ಚಿಕ್ಕಮಗಳೂರು, ಅಜ್ಜಂಪುರ. ಚಿಕ್ಕಮಗಳೂರು ರಿಪೀಟ್ ಮತ್ತೆ ಬರಬೇಕಾದ್ರೆ ಅಜ್ಜಂಪುರ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಹೊಸ ತಾಲೂಕು, ಚೇಳೂರು, ಮಂಚೇನಹಳ್ಳಿ 2ಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಂದ ಸ್ವೀಕಾರ ಮಾಡಿದ್ದೇವೆ. ದಾವಣಗೆರೆ ನ್ಯಾಮತಿ ಹೊಸ ತಾಲೂಕು, ನ್ಯಾಮತಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕರಿಸಬೇಕು. ಚಿಕ್ಕಮಗಳೂರಿನಲ್ಲಿ ಅಜ್ಜಂಪುರ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ. ಅದಾದ ನಂತರ ಮೈಸೂರು ಸಾಲಿಗ್ರಾಮ. ರಾಯಚೂರು ಅರಕೆರೆ ಆಗಲೇ ಬಿಟ್ಟೋಗಿತ್ತು, ರಾಯಚೂರಿಗೆ ಅರಕೆರೆಗೂ ಕೂಡ ನಾವು ಮಂಜೂರು ಮಾಡಿದ್ದೇವೆ. ಮೈಸೂರಲ್ಲಿ ಸಾಲಿಗ್ರಾಮ ಸರ್, ಒಂದು ಸರ್ಗೂರು ಮತ್ತೊಂದು ಸಾಲಿಗ್ರಾಮ, 2ಕ್ಕೂ ಬಿಟ್ಟಿದ್ದೇವೆ. ರಾಯಚೂರು ಕೂಡ ಅರಕೆರೆ ತೆಗೆದುಕೊಂಡಿದ್ದಾರೆ. ರಾಯಚೂರು ಅರಕೆರೆ ಬಂದಿದೆ ನೋಟಿಸ್.
ಅಲ್ಲಿಗೆಲ್ಲ ಬಂದಿದೆ. ಬೆಳಗಾವಿಗೆ ಮೂಡಲ್ಗಿ, ಯರಗಟ್ಟಿ, ನಿಪ್ಪಾಣಿ ಮೂರು ಕೂಡ ಆಗಲೇ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಗುಡೇಗುಡ್ಡ, ಲಪಕವಿ, ಬನಾಟಿ, ತೇರದಾಳ ಹಾಗೆ ಸೊಂಟವರ ಜೊತೆಗೆ ಧಾರವಾಡದಲ್ಲಿ ಅಣಿಗೇರಿ, ಹುಬ್ಬಳ್ಳಿ ನಗರ, ಗದಗದಲ್ಲಿ ಲಕ್ಷ್ಮೇಶ್ವರ. ಸೊ ಇಷ್ಟು 49 ತಾಲೂಕಿಗೆ ಸರ್ಕಾರ ಬಂದ 2 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜನಗಳ ಆಶೋತ್ತರವನ್ನು ಈಡೇರಿಸಲಿಕ್ಕೆ ಪ್ರಜಾಸೌಧವನ್ನು ಮಂಜೂರು ಮಾಡಿಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಂಪುಟದ ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು. ಆ ತಾಲೂಕುಗಳು ಸಂಪೂರ್ಣವಾಗಿ ಕಾರ್ಯಪ್ರವೃತ್ತ ಆಗೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಅಂತ ಸರ್ಕಾರದ ಪರವಾಗಿ ಆಶಯ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ಹಾಸನಲ್ವಾ ನೀವು? Excuse me. ಸಭೆಗೆ ನಾನು ಎಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸ್ವಾಗತವನ್ನು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹೊಸ ತಾಲೂಕುಗಳನ್ನು ಆಮೇಲೆ ಈ ಆಡಳಿತ ವತಿಯಿಂದ ಸರ್ ಒಂದು ಸಿಎಂ ಡ್ಯಾಶ್ ಬೋರ್ಡ್ ಎಲ್ಲಾ ಇಲಾಖೆಗಳ ಪ್ರಗತಿ ಮಾಹಿತಿಯನ್ನ ಒಂದೇ ಡ್ಯಾಶ್ ಬೋರ್ಡ್ ನಲ್ಲಿ ಹಾಕಬಹುದು. ಅದು ಈಗ ನಮ್ಮೆಲ್ಲ ಲೋಕಾರ್ಪಣೆ ಆಗಬೇಕು ಅಂತ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲರ ಮಾಹಿತಿಗೆ ಮತ್ತು ಮುಂದಿನ ಕ್ರಮಕ್ಕೆ 2017, 18, 19ರಲ್ಲಿ ಕರ್ನಾಟಕದಲ್ಲಿ ಸುಮಾರು 63 ಹೊಸ ತಾಲೂಕುಗಳನ್ನ ನಾವು ರಚನೆ ಮಾಡಿದ್ದೇವೆ. ಹೊಸ ತಾಲೂಕು ರಚನೆಯ ಜನಗಳ ನಿರೀಕ್ಷೆ ಆಧಾರದ ಮೇಲೆ, ಜನಪ್ರತಿನಿಧಿಗಳ ಒತ್ತಡದ ಆಧಾರದ ಮೇಲೆ ಇವುಗಳನ್ನು ನಾವು ಹೊಸ ತಾಲೂಕುಗಳನ್ನ ಹಿಂದೆ ಸೃಜನೆ ಮಾಡಿದ್ದೇವೆ. ಹೋದ 5 ವರ್ಷದ ಅವಧಿಯಲ್ಲಿ 63 ತಾಲೂಕಿನಲ್ಲಿ ಕೇವಲ 14 ಹೊಸ ತಾಲೂಕಿಗೆ ಮಾತ್ರ ತಾಲೂಕು ಆಡಳಿತ ಸೌಧ ಕಟ್ಟಡವನ್ನ ಮಂಜೂರಾತಿಯನ್ನ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಈ ಆಡಳಿತ ಸೌಧಕ್ಕೆ ಪ್ರಜಾಸೌಧ ಅನ್ನುವ ಹೆಸರನ್ನ ಕೊಡೋದರ ಜೊತೆಗೆ ಏನು ಹಿಂದಿನ ಸರ್ಕಾರದಲ್ಲಿ 49 ಹೊಸ ತಾಲೂಕುಗಳನ್ನ ತಾಲೂಕು ಆಡಳಿತ ಸೌಧ ಇಲ್ಲದೆ ಬಾಕಿ ಇಟ್ಟಿದ್ರು, ಆ ಹೊಸ 49 ತಾಲೂಕುಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹಸ್ತದಿಂದ ಬಾಕಿ ಇದ್ದಂತ ಎಲ್ಲ 49 ತಾಲೂಕುಗಳಿಗೂ ಇವತ್ತು ಪ್ರಜಾಸೌಧ ಮಂಜೂರಾತಿ ಪತ್ರವನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇದರೊಂದಿಗೆ 63 ತಾಲೂಕಿಗೂ ಕೂಡ ಪ್ರಜಾಸೌಧ ಮಂಜೂರು ಮಾಡಿದಾಗ ಆಗುತ್ತೆ. ಹೋದ 5 ವರ್ಷದಲ್ಲಿ ಬರೀ 14 ತಾಲೂಕು ಮಾತ್ರ ಆಗಿತ್ತು, 49 ಬಾಕಿ ಇತ್ತು. ಇವತ್ತು ನಾವು ನಮ್ಮ ಸರ್ಕಾರ ಬಂದ 2 ವರ್ಷದ ಒಳಗಡೆ ಬಾಕಿ ಇರುವಂತಹ ಎಲ್ಲಾ 49 ತಾಲೂಕುಗಳಿಗೂ ಪ್ರಜಾಸೌಧವನ್ನ ಮಂಜೂರು ಮಾಡಿ